ಎಲ್ರಿಗೂ ನಮಸ್ಕಾರ. ಶ್ರೀರಾಮ ರೂಪಕದಲ್ಲಿ ಯುದ್ಧಕಾಂಡ ಪ್ರಾರಂಭವಾಗ್ತಾ ಇದೆ. ಹನುಮಂತ ಯಥಾವತ್ತಾಗಿ ಹೇಳಿದ ಸೀತಾವೃತ್ತಾಂತವನ್ನು ಕೇಳಿ ಶ್ರೀರಾಮ ಪ್ರಸನ್ನನಾಗಿ ಉತ್ತಮೋತ್ತಮನಾದ ಈ ಮಾತನ್ನು ಹೇಳ್ತಾನೆ. ಭೂಮಂಡಲದಲ್ಲಿಯೇ ಯಾರೂ ಮಾಡಲಾಗದ ದುಷ್ಕರವಾದ ಕಾರ್ಯವನ್ನು ಹನುಮಂತನು ಮಾಡಿದ್ದಾನೆ. ಈ ಪ್ರಪಂಚದಲ್ಲಿ ಬೇರೆಯವರಿಗೆ ಹನುಮಂತನು ಮಾಡಿರುವ ಇಂತಹ ಕಾರ್ಯವನ್ನು ಮಾಡುವೆನೆಂದು ಮನಸ್ಸಿನಲ್ಲಿ ಕೂಡ ಚಿಂತಿಸಲು ಸಾಧ್ಯವಿಲ್ಲ. ಅಂತಹ ಪರಮಾದ್ಭುತವಾದ ಕಾರ್ಯವನ್ನು ಮಾರುತಿಯು ಮಾಡಿದ್ದಾನೆ. ಗರುಡ, ವಾಯು, ಹನುಮಂತ ಈ ಮೂವರನ್ನು ಬಿಟ್ಟು ಮಹೋದಧಿಯನ್ನು ದಾಟಲು ಸಮರ್ಥರಾದ ಮತ್ತೊಬ್ಬರನ್ನು ನಾನು ಕಾಣೆನು. ರಾವಣನಿಂದ ರಕ್ಷಿಸಲ್ಪಡುತ್ತಿರುವ ಲಂಕಾಪಟ್ಟಣವನ್ನು ದೇವದಾನವ ಯಕ್ಷರಿಂದಾಗಲಿ ಗಂಧರ್ವೋರಗ ರಾಕ್ಷಸರಿಂದಾಗಲಿ ಆಕ್ರಮಿಸಲು ಸಾಧ್ಯವಿಲ್ಲ. ಹಾಗಿರುವಾಗ ತನ್ನ ಬಲವನ್ನು ಆಶ್ರಯಿಸಿ ಲಂಕೆಯನ್ನು ಪ್ರವೇಶಿಸಿ ಶತ್ರುಗಳಿಂದ ತಡೆಯಲ್ಪಡದೆ ಪುನಃ ಅಲ್ಲಿಂದ ಜೀವಸಹಿತವಾಗಿ ನಿರ್ಗಮಿಸಲು ಹನುಮಂತನೊಬ್ಬನನ್ನು ಬಿಟ್ಟು ಬೇರೆ ಯಾರಿಂದ ತಾನೇ ಸಾಧ್ಯವಾದೀತು? ಇಂತಹ ಹನುಮಂತನಿಗೆ ಪ್ರಿಯವಾದ ವಸ್ತುವನ್ನು ಕೊಡಲು ನಾನೀಗ ಅಸಮರ್ಥನಾಗಿದ್ದೇನೆ. ಇದು ನನಗೆ ಬಹಳ ಖೇದವನ್ನುಂಟು ಮಾಡಿದೆ. ಆದರೂ ನಾನು ಗಾಢವಾದ ಆಲಿಂಗನ ಸುಖವನ್ನು ದಯಪಾಲಿಸುತ್ತೇನೆ. ಇದೇ ನನ್ನ ಸರ್ವಸ್ವವೂ ಆಗಿದೆ ಅಂತ ಹೇಳಿ ಶ್ರೀರಾಮ ಹನುಮಂತನನ್ನು ತಬ್ಗೋತಾನೆ. ನಂತರ ಈ ಮಹೋದಧಿಯನ್ನು ದಾಟೋದು ಹೇಗೆ ಅಂತ ಯೋಚನೆ ಮಾಡ್ತಾನೆ. ಎಲ್ಲರೂ ಒಟ್ಟಿಗೆ ಸಮಯೋಚಿತವಾದ ಆಲೋಚನೆಯನ್ನು ಮಾಡ್ತಾರೆ. ಸಮಗ್ರ ಕಪಿವೀರರನ್ನು ಲಂಕೆಗೆ ಕರೆದುಕೊಂಡು ಹೋಗೋಕ್ಕೆ ನಿಶ್ಚಯಿಸಿ ಸಮುದ್ರಕ್ಕೆ ಸೇತು ಬಂಧನ ಮಾಡಲು ಎಲ್ಲ ರೆಡಿಯಾಗ್ತಾರೆ. ಲಂಕೆಗೆ ಶ್ರೀರಾಮನ ಜೈತ್ರ ಯಾತ್ರೆ ಆರಂಭವಾಗುತ್ತೆ. ಸಕಲ ಕಪಿವೀರರಿಂದ ಕೂಡಿಕೊಂಡು ದಕ್ಷಿಣ ಸಮುದ್ರದ ಕಡೆ ನಡೀತಾನೆ. ರಾಮನ ಹಿಂದೆ ಕಪಿಗಳ ದೊಡ್ಡ ಸೈನ್ಯವೇ ಹೊರಟಿದೆ. ಇಷ್ಟು ದೊಡ್ಡ ಸೈನ್ಯದಿಂದ ಪ್ರಜೆಗಳಿಗೆ ಅಹಿತವಾಗುವ ಪ್ರಸಂಗವಿದೆ. ಅದಕ್ಕಾಗಿ ಶ್ರೀರಾಮಚಂದ್ರ ಆದೇಶ ಮಾಡ್ತಾನೆ, ನೀವು ಹೋಗುವಾಗ ನಾಗರಿಕರಿಗೆ, ಹಳ್ಳಿಗರಿಗೆ ಯಾರಿಗೂ ಹಾನಿಯಾಗಬಾರದು, ಎಚ್ಚರಿಕೆ ಅಂತ ಶಾಸನ ಹೊರಡಿಸ್ತಾನೆ. ಅಖಂಡವಾದ ಸೇನೆ ಅಹೋರಾತ್ರಿ ಪ್ರಯಾಣ ಬೆಳೆಸುತ್ತೆ. ನದಿಗಳನ್ನು ದಾಟುತ್ತಾ ಸಾಗಿದ ಕಪಿಗಳಿಗೆ ಆಯಾಸವೇ ಇಲ್ಲ. ಎಲ್ಲರೂ ಬಹಳ ಆನಂದದಿಂದ ಸಾಗುತ್ತಾ ಸಮುದ್ರದ ತೀರ ತಲುಪಿದ್ದಾರೆ. ಈ ಕಡೆ ಲಂಕೆಯಲ್ಲಿ ಹನುಮಂತನ ಬಾಲದ ಬೆಂಕಿಯ ಆರ್ಭಟ ಬಹಳ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ. ರಾವಣನ ಜಂಘಾಬಲವೇ ಉಡುಕೋಯ್ತು. ಚಿಂತಾಕ್ರಾಂತನಾದ ರಾವಣ ತನ್ನ ಮಂತ್ರಿಗಳೊಂದಿಗೆ ಮುಂದೇನು ಮಾಡಬೇಕು ಅಂತ ಚರ್ಚೆ ಮಾಡ್ತಾನೆ. ಮಂತ್ರಿಗಳು ರಾವಣನನ್ನು ಹೊಗಳಿ, ನಿಮ್ಮ ಮುಂದೆ ರಾಮನೇನೂ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ರಾವಣನ ಮಂತ್ರಿಗಳ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ದುಃಖಿತನಾದ ವಿಭೀಷಣ ಮಾತ್ರ ನೀತಿ ಬೋಧೆ ಮಾಡಲು ಮುಂದಾಗ್ತಾನೆ. ರಾವಣ ಸುಲಭವಾದ ಮಾರ್ಗ ಮುಂದೆ ತೋರುತ್ತಿರುವಾಗ ಬಳಸಿದ ಮಾರ್ಗವನ್ನೇಕೆ ಹುಡುಕ್ತಾ ಇದೆಯಾ ನೀನು? ಒಬ್ಬ ರಾಮದೂತನ ತಲಪ್ರಹಾರವನ್ನೇ ನಾವು ಸಹಿಸಿದಾದೆವು. ಹೀಗಿರಬೇಕಾದ್ರೆ ಸಾಗರ ಸಂಖ್ಯೆಯ ದೂತರ ಸಹಿತ ಶ್ರೀರಾಮ ಬಂದಲ್ಲಿ ಎದುರಿಸಲಾದೀತೆ. ಸಾಮ ದಾನ ಮಾರ್ಗಗಳಿಂದ ಸಾಗಿ ಯಶಸ್ಸು ಸಾಧಿಸಬಹುದಲ್ಲವೇ? ಇಷ್ಟಾಗಿ ಇಲ್ಲಿ ಅಪರಾಧಿಗಳು ಯಾರು? ರಾಮನಿಂದ ನಮಗೇನಾದರೂ ಅನ್ಯಾಯವಾಗಿದೆಯೇ? ವಿಚಾರ ಮಾಡು. ನಮ್ಮವಳೇ ಆದ ಶೂರ್ಪಣಖಿಯು ಸೀತಾರಾಮರು ಅರಣ್ಯದಲ್ಲಿದ್ದಾಗ ಕಾಲು ಕೆರೆದ ಜಗಳಕ್ಕೆ ಮುಂದಾಗಿದ್ದಾಳೆ. ಸೀತೆಯನ್ನು ಕೊಲ್ಲಲು ಹೊರಟಳು. ಖರನಂತೂ ಮುನಿಜನರಿಗೆ ನಿರ್ಭಯನಾಗಿ ಬಂದು ಬದುಕಲಿಕ್ಕೇ ಆಗದ ವಾತಾವರಣ ಸೃಷ್ಟಿ ಮಾಡಿದ್ದ. ಇಂತಹ ಖರನನ್ನು ಪ್ರಾಣಿಗಳ ಹಿತಚಿಂತನೆಯಿಂದ ಸಂಹರಿಸಿದ ಶ್ರೀರಾಮ ಅಪರಾಧಿ ಹೇಗಾಗ್ತಾನೆ? ನಿರಪರಾಧಿಯಾದ ಸೀತೆಯ ಕಥೆಯನ್ನೇ ಮುಗಿಸಲು ಶೂರ್ಪಣಖಿ ಮುಂದಾಗಲಷ್ಟೇ ಶ್ರೀರಾಮ ವಿರೂಪ ಮಾಡಿದ. ಹೀಗಿರಬೇಕಾದ್ರೆ ಶ್ರೀರಾಮ ಅಪರಾಧಿ ಹೇಗಾಗ್ತಾನೆ? ಇಂದು ನೀವೇ ರಾಮನ ಪತ್ನಿಯನ್ನು ಅಪಹರಿಸಿ ತಪ್ಪು ಮಾಡಿದಿರಲ್ವೇ? ಆದ್ದರಿಂದ ಇನ್ನು ಮುಂದೆ ಯಾವ ತೊಂದರೆಯೂ ಬೇಡವೆಂದಲ್ಲಿ ಶುಭ್ರವತಿಯಿಂದ ಪತಿವ್ರತೆಯಾದ ಸೀತಾ ಮಾತೆಯನ್ನು ಶ್ರೀರಾಮನ ಚರಣಕ್ಕೆ ಒಪ್ಪಿಸು. ಇದರಿಂದ ಯಾವ ಪ್ರಾಣಹಾನಿಯೂ ಇಲ್ಲದೆ ಯುದ್ಧವಿಲ್ಲದೆ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು. ವ್ಯರ್ಥವಾದ ಹಠದಿಂದ ದೇಶಕ್ಕೆ, ಜನತೆಗೆ, ಪ್ರಾಣಕ್ಕೆ ಹಾನಿಯಾಗುವ ಸಂಭವವಿದೆ. ಆದ್ದರಿಂದ ವಿವೇಕಿಯಾಗಿ ಕೋಪ ಬಿಟ್ಟು ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು ಅಂತ ನೀತಿಯನ್ನು ಹೇಳ್ತಾನೆ ವಿಭೀಷಣ. ಆದರೆ ರಾವಣನಿಗೆ ಬಹಳ ಅವಮಾನ ಆದಂತಾಗತ್ತೆ. ಎಲ್ಲರೂ ರಾವಣನನ್ನು ಪ್ರಶಂಸಿಸುವಾಗ ವಿಭೀಷಣನ ನೀತಿಯ ಪ್ರತ್ಯುತ್ತರ ನೀಡಲಾಗ ತಲೆ ತೆಗೆಸೋ ಹಂಗಾಯಿತು.
ಆದರೂ ವಿಭೀಷಣನ ಸತತ ಮಾತುಗಳಿಂದ ರಾವಣನು ಕೋಪಗೊಂಡು ಹೇಳ್ತಾನೆ, ವಿಭೀಷಣ, ನಾನಾದರೂ ಯಾರಿಂದಲೂ ಯಾವ ಭಯವನ್ನು ಕಾಣುತ್ತಿಲ್ಲ. ಯಾವುದೇ ಕಾರಣದಿಂದಲೂ ರಾಘವನು ಮೈಥಿಲಿಯನ್ನು ಹೊಂದಲಾರನು. ಇಂದ್ರಸಹಿತರಾದ ದೇವತೆಗಳ ಸಹಾಯವನ್ನು ಪಡೆದು ಬಂದರೂ ಆ ಲಕ್ಷ್ಮಣನ ಅಣ್ಣನ ಯುದ್ಧದಲ್ಲಿ ನನ್ನ ಮುಂದೆ ಹೇಗೆ ನಿಂತಾನು? ರಾವಣನು ಸೀತೆಯ ವಿಷಯದಲ್ಲಿ ಕಾವು ಮೋಹಿತನಾಗ್ಬಿಟ್ಟಿದ್ದ. ಅದಕ್ಕೋಸ್ಕರ ಈ ಮಾತಾಡ್ತಾನೆ. ರಾವಣನು ಕುಂಭಕರ್ಣನ ಸಲಹೆಯನ್ನು ಕೇಳಲು ಮುಂದಾಗ್ತಾನೆ. ಅನೇಕರು ಮಾಸಗಳಿಂದ ನಿದ್ರಾಸಕ್ತನಾಗಿರ್ತಕ್ಕಂಥ ಕುಂಭಕರ್ಣ ಎಚ್ಚರಗೊಂಡ ಬಳಿಕ ನಡೆದ ಸಂಗತಿಯನ್ನೆಲ್ಲ ತಿಳಿದು ಹೇಳುತ್ತಾನೆ. ರಾವಣ, ನೀನು ವಿಚಾರ ಮಾಡದೆ ಅಕಾರ್ಯ ಮಾಡಿದ್ದೀಯಾ. ಆದರೂ ನೀನು ಚಿಂತಿಸಬೇಡ. ನಿನ್ನ ಪಕ್ಷಾವಲಂಬಿಯಾಗಿ ನಾನಿದ್ದೇನೆ. ನಿನ್ನ ಶತ್ರುವಾದ ರಾಮನನ್ನು ಸದೆಬಡಿದು ಎಲ್ಲವನ್ನೂ ಸರಿಪಡಿಸ್ತೇನೆ. ನೀನೇನು ಭಯಪಡಬೇಡ ಅಂತಾನೆ. ರಾವಣ ಕುಪಿತನಾಗಿದ್ದನ್ನು ತಿಳಿದು ಬಲನಾಗಿರ್ತಕ್ಕಂಥ ಮಹಾಪಾರ್ಶ್ವ ರಾವಣನಿಗೆ ಸೀತೆಯನ್ನು ಬಲಾತ್ಕಾರದಿಂದ ರಮಿಸುವಂತೆ ಹೇಳುತ್ತಾನೆ. ಆಗ ರಾವಣ ತಾನು ಶಾಪಕ್ಕೊಳಗಾದ ಕಥೆಯನ್ನು ಹೇಳ್ತಾನೆ. ಒಂದು ಸತಿ ಆಕಾಶದಲ್ಲಿ ಅಗ್ನಿಯ ಜ್ವಾಲೆಯಂತೆ ಪ್ರಕಾಶಿಸುತ್ತಾ ಬ್ರಹ್ಮಭವನಕ್ಕೆ ಹೋಗ್ತಿದ್ದ ಪೂಂಜಿಕಸ್ಥಳಿ ಅಂತಕ್ಕಂಥ ಒಬ್ಬ ಅಪ್ಸರೆಯನ್ನು ನೋಡ್ತಾನೆ. ಅವಳು ನನ್ನ ಭಯದಿಂದಾಗಿ ಅಲ್ಲಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾ ಮುಂದೆ ಹೋಗ್ತಾ ಇರ್ತಾಳೆ. ಅವಳನ್ನು ನಾನು ಬಲಾತ್ಕಾರಪೂರ್ವಕವಾಗಿ ವಿವಸ್ತ್ರನನ್ನಾಗಿ ಮಾಡಿ ಉಪಭೋಗಿಸಿಬಿಟ್ಟೆ. ಅವಳು ಆ ಸ್ಥಿತಿಯಲ್ಲಿಯೇ ಬ್ರಹ್ಮಭವನಕ್ಕೆ ಹೋಗ್ತಾಳೆ. ಅವಳನ್ನು ನೋಡಿ ಬ್ರಹ್ಮ ಶಾಪ ಕೊಡ್ತಾನೆ. ಇಂದು ಮೊದಲುಗೊಂಡು ಅನ್ಯ ಸ್ತ್ರೀಯೊಡನೆ ನೀನು ಬಲಾತ್ಕಾರಪೂರ್ವಕವಾಗಿ ಸಮಾಗಮ ಮಾಡಿದ್ದೇ ಆದರೆ ನಿನ್ನ ತಲೆ 100 ಹೋಳಾಗ್ಬಿಡುತ್ತೆ. ಇದರಲ್ಲಿ ಸಂಶಯವೇ ಇಲ್ಲ ಅಂತಾನೆ. ಹಾಗಾಗಿ ಬ್ರಹ್ಮನ ಶಾಪದಿಂದ ನಾನು ಭಯಭೀತನಾಗಿದ್ದೇನೆ. ನಾನು ಈ ಸೀತೆಯನ್ನು ಬಲಾತ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ವಿಭೀಷಣ ಮತ್ತೆ ರಾವಣನಿಗೆ ಬುದ್ಧಿ ಹೇಳಲಿಕ್ಕೆ ಬರ್ತಾನೆ. ರಾವಣನ ಮಗ ಇಂದ್ರಜಿತ್ತು ಚಿಕ್ಕಪ್ಪನನ್ನು ಜರಿತಾನೆ. ಆದರೂ ವಿಭೀಷಣನ ಬಾರಿ ಸೀತೆಯನ್ನು ಹಿಂದಿರುಗಿಸ್ಲಿಕ್ಕೆ ಹೇಳ್ತಾನೆ. ವಿಭೀಷಣನ ಉಪದೇಶ ರಾವಣನ ಆತ್ಮಸ್ಥೈರ್ಯವನ್ನು ಕುಗ್ಗಿಸುತ್ತೆ. ಶರಣಾಗತಿಗೆ ಮನಸ್ಸು ಒಪ್ಪದ ಕಾರಣ ರಾವಣ ಕ್ರುದ್ಧನಾದ ವಿಭೀಷಣನಿಗೆ ಹೇಳ್ತಾನೆ. ಕೋಪ ಮಾಡಿಕೊಂಡು ವಿಭೀಷಣನಿಗೆ ಹೇಳ್ತಾನೆ, ಕುಲಗೇಡಿಯಾದ ನಿನ್ನನ್ನು ನನ್ನ ತಮ್ಮ ಎಂಬ ಒಂದೇ ಕಾರಣದಿಂದ ಬಿಟ್ಟಿದ್ದೇನೆ. ಇದೇ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದರೂ ಇವರೀಗ ಇಲ್ಲಿ ಇರ್ತಿರಲಿಲ್ಲ. ತೊಲಗು ಇಲ್ಲಿಂದ ಅಂತ ಹೇಳ್ತಾನೆ. ರಾವಣನ ಅಸಭ್ಯ ವ್ಯವಹಾರವನ್ನು ಕಂಡು ವಿಭೀಷಣ ಅಲ್ಲಿಂದ ಹೊರಟೇ ಬಿಡ್ತಾನೆ. ಸೀದಾ ಲಕ್ಷ್ಮಣರಿದ್ದ ಜಾಗಕ್ಕೆ ಬಂದುಬಿಡ್ತಾನೆ ವಿಭೀಷಣ. ಬಂದು ರಾವಣನ ಸಹೋದರನೆಂದೇ ತನ್ನ ಪರಿಚಯ ಮಾಡಿಕೊಂಡು ಹೇಳ್ತಾನೆ. ಶರಣಾಗತನಾಗಿ ಬಂದಿದ್ದೇನೆಂದು ಹೇಳಿ ರಾಮನ ಪಾದಕ್ಕೆ ಮಣಿತಾನೆ. ಆದರೆ ಅಲ್ಲಿ ನಡೆದ ಸುಗ್ರೀವಾದಿಗಳಿಗೆ ವಿಭೀಷಣನ ಮಾತಿನಲ್ಲಿ ನಂಬಿಕೆಯೇ ಬರಲಿಲ್ಲ. ಸುಗ್ರೀವ ಶ್ರೀರಾಮಂಗೆ ಹೇಳ್ತಾನೆ, ಶ್ರೀರಾಮ, ಲಂಕೆಯ ಆಕ್ರಮಣ ಸನ್ನಿಹಿತವಾದಾಗ ಈ ವಿಭೀಷಣ ಶರಣಾಗತನಾಗಲು ಬಂದಿದ್ದಾನೆ. ಇವನು ಬಂದ ಕಾಲವನ್ನು ನೋಡಿದರೆ ಇವನಲ್ಲಿ ಏನೋ ದುರುದ್ದೇಶ ತುಂಬಿರಬೇಕು. ನಮ್ಮೊಳಗಿನ ದೋಷ ಹುಡುಕಿ ಸದೆಬಡಿಯಲು ಈ ಶರಣಾಗತಿ ಎಂಬ ತಂತ್ರವನ್ನು ಹೊಸದಿದ್ದಾನೆ. ಆದ್ದರಿಂದ ಇವನ ವಧೆಯೇ ಅತ್ಯಂತ ಯೋಗ್ಯ ಅಂತ ನನಗನ್ನಿಸ್ತಾ ಇದೆ ಅಂತಾನೆ. ಅಂಗದ, ಜಾಂಬವಂತ ಎಲ್ಲರ ಅಭಿಪ್ರಾಯವೂ ಕೂಡ ಇದೇ ಆಗಿರುತ್ತೆ. ಹನುಮಂತ ಶ್ರೀರಾಮನಿಗೆ ಹೇಳ್ತಾನೆ, ಶ್ರೀರಾಮ, ವಿಭೀಷಣನು ರಾವಣನ ದೌಷ್ಟ್ಯವನ್ನು ಸಹಿಸಲಾಗದೆ ಇಲ್ಲಿಗೆ ಬಂದಿದ್ದಾನೆ. ಸದುದ್ದೇಶದಿಂದ ಆಗಮಿಸಿದ್ದಾನೆಂದು ನನಗೆ ಅವರ ಮುಖ ಹಾಗೂ ಮಧುರ ಮಾತಿನಲ್ಲಿಂದಲೇ ಅನಿಸ್ತಾ ಇದೆ. ನಿನಗೆ ತಿಳಿಯದ ಸಂಗತಿ ಏನೂ ಇಲ್ಲ, ಆದರೂ ಕೂಡ ನೀನು ಕೇಳಿದೆ ಅಂತ ಹೇಳ್ತಾ ಇದ್ದೀನಿ ಅಂತಾನೆ. ಶ್ರೀರಾಮ ಹೇಳ್ತಾನೆ, ಕಪೋತದ ಉದಾಹರಣೆಯನ್ನು ಕೊಡ್ತಾನೆ. ಹೆಣ್ಣು ಪಾರಿವಾಳವನ್ನು ಕೊಂದ ಬೇಡನನ್ನು ಗಂಡು ಪಾರಿವಾಳವು ಆದರದಿಂದ ಬರಿಮಾಡಿಕೊಂಡು ಅತಿಥಿ ಸತ್ಕಾರ ಮಾಡುತ್ತೆ. ಸಾಮಾನ್ಯವಾದ ಪಕ್ಷಿಯೊಂದು ತನ್ನ ಮನೆಗೆ ಬಂದವನಿಗೆ, ಅದರಲ್ಲಿಯೂ ಅಪಕಾರಿಗೆ, ಶತ್ರುವಿಗೆ ಇಂತಹ ಆದರವನ್ನು ತೋರಿಸಿರುವಾಗ ನನ್ನಂತಹವರ ವಿಷಯದಲ್ಲಿ ಹೇಳುವುದೇನಿದೆ? ಕಣ್ವ ಮುನಿಯು ಅವರ ಮಗ, ಕಣ್ವ ಮುನಿಯ ಮಗ ಕಂಡು ಮಹರ್ಷಿ ಅಂತಿದ್ದ. ಅವನು ಹೇಳ್ತಾನೆ, ಶತ್ರುವೇ ಆಗಿದ್ದರೂ ಶರಣಾಗತನಾಗಿ ದೀನಭಾವದಿಂದ ಕೈ ಜೋಡಿಸಿಕೊಂಡು ದಯಾಯಾಚನೆಯನ್ನು ಮಾಡುತ್ತಿದ್ದರೆ ಅಂತಹವನನ್ನು ಖಂಡಿತವಾಗಿಯೂ ಸಂಹರಿಸಬಾರದು. ಶರಣಾಗತನಾಗಿ ಬಂದವನಿಗೆ ರಕ್ಷಣೆಯನ್ನು ನೀಡದಿದ್ದರೆ ಮಹಾದೋಷವೇ ಉಂಟಾಗುತ್ತದೆ. ಹಾಗಾಗಿ ಕಂಡು ಮಹರ್ಷಿಯ ಮಾತಿನಂತೆ ನಡೆಯುತ್ತೇನೆ, ಏಕೆಂದರೆ ಅದು ಪರಿಣಾಮದಲ್ಲಿ ಧರ್ಮ, ಯಶಸ್ಸು, ಸ್ವರ್ಗಗಳ ಪ್ರಾಪ್ತಿಯೇ ಕಾರಣವಾಗುತ್ತದೆ. ವಿಭೀಷಣ ಶರಣು ಬಂದಿದ್ದಾನೆ, ಅವನಿಗೆ ನಾನು ಅಭಯದಾನ ಮಾಡುತ್ತೇನೆ. ರಾವಣನೇ ಶರಣಾಗಿ ಬಂದರೂ ಅಭಯ ಕೊಡುತ್ತೇನೆ ಅಂತ ಹೇಳ್ತಾನೆ. ಹೀಗೆ ರಾಮ ಶರಣಾಗತ ರಕ್ಷಕ, ಶರಣಾಗತ ವತ್ಸಲನಾಗಿ ಶೋಭಿಸ್ತಾನೆ. ಈ ಒಂದು ಸನ್ನಿವೇಶದಲ್ಲಿ ಅವನನ್ನು ನೋಡಿದಾಗ ವಿಭೀಷಣನ ಅಭಿಪ್ರಾಯವೂ ಇಷ್ಟೇ. ಲಂಕೆಯು ಕಲಂಕ ರಾಜ್ಯ ಎನಿಸಬಾರದು, ಕಲ್ಯಾಣ ರಾಜ್ಯವಾಗಬೇಕು, ಧರ್ಮದ ರಾಜ್ಯವಾಗಬೇಕು. ಇದಕ್ಕೆ ಶ್ರೀರಾಮನನ್ನು ಆಶ್ರಯಿಸಿದರೆ ಮಾತ್ರ ತನ್ನ ಕನಸಿನ ರಾಜ್ಯವಾದ ರಾಮರಾಜ್ಯವನ್ನು ನಿರ್ಮಿಸಲಾಗುತ್ತೆ. ಹಾಗಾಗಿ ಅವನು ರಾಮನಲ್ಲಿ ಶರಣಾಗಿ ಹುಟ್ಟಿದ್ದಾನೆ.
ಶ್ರೀರಾಮನೆಂಬ ಸತ್ವಗುಣದ ಬಲವನ್ನು ಆಶ್ರಯಿಸಿ ಲಂಕೆಯ ಅಪಾವಿತ್ರ್ಯವನ್ನು ಕಳೆಯಲು ವಿಭೀಷಣ ಮುಂದಾಗ್ತಾನೆ. ಅದು ಅಪರಾಧ ಅಲ್ಲ. ಶ್ರೀರಾಮನು ವಿಭೀಷಣನನ್ನು ಮಿತ್ರನನ್ನಾಗಿ ಮಾಡಿಕೊಂಡ ಮೇಲೆ ರಾಕ್ಷಸರ ಬಲಾಬಲಗಳನ್ನು ತಿಳಿಸಲು ಕೇಳ್ತಾನೆ. ಆಗ ವಿಭೀಷಣ ರಾವಣನ ಸಮಗ್ರ ಬಲವನ್ನು ಪರಿಚಯ ಮಾಡಿಕೊಡ್ತಾನೆ. ಹೇಗಿದೆ ನಮ್ಮ ಒಂದು ಇದರಲ್ಲಿ ಅಂತ ಹೇಳ್ತಾನೆ. ಬ್ರಹ್ಮನ ವರಪ್ರಸಾದದಿಂದ ರಾವಣನು ಮನುಷ್ಯರನ್ನು ಬಿಟ್ಟು ಉಳಿದ ಎಲ್ಲ ಪ್ರಾಣಿಗಳಿಂದಲೂ, ಗಂಧರ್ವ, ಪಕ್ಷಿ, ಸರ್ಪಗಳಿಂದಲೂ ವಧಿಸಲ್ಪಡತಕ್ಕವನಲ್ಲ. ರಾವಣನ ತಮ್ಮನಾದ ನನಗೆ ಅಣ್ಣನಾದ ಕುಂಭಕರ್ಣನು ಯುದ್ಧದಲ್ಲಿ ಇಂದ್ರನಿಗೆ ಸಮಾನನಾದ ಬಲದಿಂದ ಕೂಡಿರ್ತಾನೆ. ರಾವಣನ ಮಗ ಇಂದ್ರಜಿತ್ತಂತೂ ಸೇನಾಪತಿ, ಪ್ರಹಸ್ತ, ಮಹೋದರ, ಮಹಾಪಾರ್ಶ್ವ, ಅಕಂಪನರೆಂಬ ಸೇನಾಪತಿ ನಾಯಕರು ಎಲ್ಲರ ಬಗ್ಗೆನೂ ವಿವರವಾಗಿ ಹೇಳ್ಕೊಡ್ತಾನೆ, ತಿಳಿಸ್ತಾನೆ ಯಾರ್ಯಾರು ಹೆಂಗೆ ಅಂತ. ಆಗ ಶ್ರೀರಾಮ ವಿಭೀಷಣನಿಗೆ ರಾವಣನನ್ನು ಸಂಹರಿಸಿ ಲಂಕಾಪಟ್ಟಣಕ್ಕೆ ರಾಜನನ್ನಾಗಿ ಮಾಡುವೆ ಅಂತ ಒಂದು ಅಭಯ ಕೊಡ್ತಾನೆ. ಆಗ ವಿಭೀಷಣ ಹೇಳ್ತಾನೆ, ಶ್ರೀರಾಮ, ನಾನು ಲಂಕಾಪಟ್ಟಣವನ್ನು ಆಕ್ರಮಿಸುವುದರಲ್ಲಿಯೂ ರಾಕ್ಷಸರನ್ನು ಸಂಹರಿಸುವುದರಲ್ಲಿಯೂ ನಿನಗೆ ನೆರವಾಗುತ್ತೇನೆ ಮತ್ತು ನನ್ನ ಪ್ರಾಣಗಳನ್ನೇ ಒತ್ತೆಯಾಗಿಟ್ಟು ರಾವಣನ ಸೈನ್ಯದೊಳಗೆ ನುಗ್ಗುತ್ತೇನೆ ಅಂತ ಹೇಳ್ತಾನೆ ವಿಭೀಷಣ. ಅವನ ಮಾತು ಕೇಳಿ ಶ್ರೀರಾಮ ತಬ್ಗೊಂಡ್ಬಿಡ್ತಾನೆ ಅವನನ್ನು. ಸಮುದ್ರದ ತೀರದಲ್ಲಿಯೇ ವಿಭೀಷಣನ ತಲೆಯ ಮೇಲೆ ಪುಷ್ಪ ಕಿರೀಟವನ್ನಿಟ್ಟು ಲಂಕಾ ರಾಜ್ಯದ ಪಟ್ಟವನ್ನು ಕಟ್ಟಿಬಿಡ್ತಾನವನು. ವಾನರರು ಜೈಕಾರ ಹಾಕ್ತಾರೆ. ವಿಭೀಷಣನು ರಾಮನಿಗೆ ನಮಸ್ಕಾರ ಮಾಡ್ತಾನೆ. ಈಗ ಮುಂದಿನ ಪ್ರಶ್ನೆ, ಸಮುದ್ರವನ್ನು ದಾಟುವ ಬಗೆ ಹೇಗೆ ಅಂತ. ಎಲ್ಲರೂ ವಿಭೀಷಣನ ಕೇಳಿದಾಗ ವಿಭೀಷಣ ಹೇಳ್ತಾನೆ, ಶ್ರೀರಾಮನು ಸಮುದ್ರ ರಾಜನಿಗೆ ಶರಣು ಹೋಗುವುದು ಯುಕ್ತವಾಗಿದೆ. ಅಪಾರವಾದ ಈ ಮಹಾಸಾಗರವನ್ನು ಶ್ರೀರಾಮನ ಪೂರ್ವಜನಾದ ಸಗರನೇ ತನ್ನ ಮಕ್ಕಳಿಂದ ತೋಡಿಸಿದನು. ಆದುದರಿಂದ ಮಹಾಮತಿಯಾದ ಸಮುದ್ರನು ಜ್ಞಾತಿಯಾದ ಶ್ರೀರಾಮನ ಕಾರ್ಯವನ್ನು ಮಾಡಿಕೊಡಬೇಕಾಗಿದ್ದು ಯುಕ್ತವೇ ಆಗಿದೆ ಅಂತ ಹೇಳ್ತಾನೆ. ಶ್ರೀರಾಮ ಸಮುದ್ರ ತೀರದಲ್ಲಿ ದರ್ಭೆಯನ್ನು ಹರಡಿ ಅದರ ಮೇಲೆ ಒಂದು ಏನಂದರೆ ಅದು ಹಾಸ್ಕೊಂಡು ಅದರಲ್ಲಿ ಪ್ರತಿಷ್ಠಿತವಾದ ಅಗ್ನಿಯಂತೆ ಕುಳಿತುಕೊಳ್ತಾನೆ. 3 ರಾತ್ರಿಗಳು ಕಳೆದು ಹೋಗುತ್ತವೆ. ಶ್ರೀರಾಮನು ಸಮುದ್ರ ರಾಜನನ್ನು ಯಥಾಯೋಗ್ಯವಾಗಿ ಪೂಜಿಸಿದ್ರೂ, ಎಷ್ಟೇ ವಿನೀತ ಭಾವದಿಂದ ಪ್ರಾರ್ಥಿಸಿಕೊಂಡರೂ ಮಂದಬುದ್ಧಿಯವನಾದ ಸಮುದ್ರ ರಾಜ ತನ್ನ ಸ್ವರೂಪವನ್ನು ತೋರಿಸ್ಕೊಳ್ಳೇ ಇಲ್ಲ. ಶ್ರೀರಾಮನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವನು ಲಕ್ಷ್ಮಣನಿಗೆ ಹೇಳ್ತಾನೆ, ಸಮುದ್ರ ರಾಜನಿಗೆ ಅತಿ ಗರ್ವ ಇದೆ. ಈ ಕಾರಣದಿಂದಲೇ ಅವನು ಪ್ರಾರ್ಥಿಸಿಕೊಂಡರೂ ತಾನಾಗಿ ತನ್ನ ಒಳಗೆ ಬರ್ತಾ ಇಲ್ಲ. ಈ ಲೋಕದಲ್ಲಿ ಸಾಮೋಪಾಯದಿಂದ ವಿಜಯವಾಗಲಿ, ಕೀರ್ತಿಯಾಗಲಿ, ಯಶಸ್ಸಾಗಲಿ ಲಭಿಸೋದಿಲ್ಲ. ಹಾಗಾಗಿ ನಾನು ಈಗಲೇ ಸಮುದ್ರವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತೇನೆ. ನನ್ನ ಬಾಣಗಳಿಂದ ತುಂಡುಗಳಾಗಿ ಕತ್ತರಿಸಲ್ಪಡುವ ಮೊಸಳೆ, ಮೀನುಗಳು ನೀರಿನ ಮೇಲೆ ತೇಲಿ ಬಂದು ಆ ಜಲಚರ ಪ್ರಾಣಿಗಳ ದೇಹಗಳಿಂದಲೇ ಆಚ್ಛಾದಿತವಾಗುವ ಈ ಸಮುದ್ರವನ್ನು ಈ ಕ್ಷಣದಲ್ಲಿಯೇ ನೀನು ಕಾಣಲಿದ್ದೀಯಾ? ಈ ಮಹಾ ಸಮುದ್ರವನ್ನು ಒಣಗಿಸಿಬಿಡುತ್ತೇನೆ. ನನ್ನ ಬಿಲ್ಲನ್ನು, ಬಾಣಗಳನ್ನು ತೆಗೆದುಕೊಂಡು ಬಾ. ನನ್ನ ಬಾಣಗಳಿಂದ ಈ ಸಂಪೂರ್ಣವಾಗಿ ಬತ್ತಿಸಿಬಿಡುತ್ತೇನೆ. ಇದನ್ನು ವಾನರರು ಕಾಲ್ನಡಿಗೆಯಲ್ಲಿಯೇ ಇದನ್ನು ದಾಟಿಕೊಂಡು ಹೋಗಲಿ. ಈ ಸಮುದ್ರವನ್ನು ಅಲ್ಲೋಲ ಕಲ್ಲೋಲಗೊಳಿಸಿಬಿಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಹೇಳಬೇಕಾದ್ರೆ ಬ್ರಹ್ಮದಂಡಕ್ಕೆ ಸಮಾನವಾಗಿದ್ದ ಬಾಣವನ್ನು ಬ್ರಹ್ಮಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಶ್ರೇಷ್ಠವಾದ ಧನುಸ್ಸಿನಲ್ಲಿ ಹೂಡಿ ಅವನು ಬಾಣ ಎಳೆದುಬಿಟ್ಟು ಬಿಡುತ್ತಾನೆ. ಇಡೀ ಪ್ರಕೃತಿಯ ಅಲ್ಲೋಲ ಕಲ್ಲೋಲವಾಗತ್ತೆ. ಇನ್ನೇನು ಆ ಶಿಂಜನಿಯನ್ನು ಸೆಳಿತಾನೆ. ಆಗ ಸಮುದ್ರ ರಾಜ ಸಮುದ್ರದ ಮಧ್ಯಭಾಗದಿಂದ ಬಂದು ಮೂರ್ತ ಸ್ವರೂಪನಾಗಿ ಹೊರಬಿಡ್ತಾನೆ. ಹೇ ರಘುನಂದನ, ಪಂಚಭೂತಗಳು ಸರ್ವದಾ ತಮ್ಮ ಸ್ವಭಾವದಲ್ಲಿಯೇ ಸ್ಥಿರವಾಗಿರುತ್ತವೆ. ಅವು ಶಾಶ್ವತವಾದ ಧರ್ಮವನ್ನು ಎಂದಿಗೂ ಪರಿತ್ಯಜಿಸುವುದಿಲ್ಲ. ಹೆಚ್ಚು ಆಳ ದಾಟಲು ಅಸಾಧ್ಯ ಎಂಬುದು ನನ್ನ ಗುಣ ಸ್ವಭಾವ. ಒಂದು ವೇಳೆ ನಾನು ಆಳವಿಲ್ಲದವನಾಗಿ ಬಿಟ್ಟರೆ ನನ್ನ ಸ್ವಭಾವಕ್ಕೆ ವಿರುದ್ಧವಾಗುತ್ತೆ. ಆದುದರಿಂದ ನನ್ನ ಸ್ವಭಾವವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೂ ನೀನು ನನ್ನನ್ನು ದಾಟಿ ಹೋಗಲು ಉಪಾಯವೊಂದನ್ನು ಹೇಳುತ್ತೇನೆ. ನೀವು ನನ್ನನ್ನು ದಾಟಿ ಹೋಗಬೇಕೆಂಬುದನ್ನು ವ್ಯವಸ್ಥೆ ಮಾಡ್ತೇನೆ. ಎಷ್ಟೇ ಕಷ್ಟವಾದರೂ ನಾನು ಸಹಿಸ್ಕೋತೇನೆ. ಸೇನೆಯು ನನ್ನನ್ನು ದಾಟಿ ಹೋಗುವವರೆಗೂ ನನ್ನಲ್ಲಿರ್ತಕ್ಕಂಥ ಜೀವಿಗಳು ಸೈನ್ಯಕ್ಕೆ ತೊಂದರೆ ಕೊಡದಂತೆ ನೋಡ್ಕೋತೇನೆ. ಕಪ್ಪಿಗಳು ನನ್ನನ್ನು ದಾಟಿ ಹೋಗುವ ನನ್ನ ಮೇಲೆ ಸೇತುವೆಯನ್ನು ಕಟ್ಟಲು ಸಾಧ್ಯವಾಗುವಂತೆ ಮಾಡ್ತೀನಿ ಅಂತ ಹೇಳ್ತಾನೆ. ಸಮುದ್ರ ರಾಜನ ಮಾತನ್ನು ಕೇಳಿ ಶ್ರೀರಾಮ ಹೇಳ್ತಾನೆ, ಸಮುದ್ರ ರಾಜನೇ, ನಾನು ಹೂಡಿರುವ ಈ ಬಾಣು ವ್ಯರ್ಥವಾಗತಕ್ಕದ್ದಲ್ಲ. ಇದನ್ನು ಎಲ್ಲಿ ಬಿಡಬೇಕೆಂದು ನೀನೇ ಹೇಳು ಅಂತ. ಆಗ ಸಮುದ್ರ ರಾಜ ಹೇಳ್ತಾನೆ, ಪ್ರಭುವೇ, ನೀನು ಹೇಗೆ ಜಗತ್ತಿನಲ್ಲಿ ವಿಖ್ಯಾತನಾಗಿರುವೆಯೋ ಹಾಗೆಯೇ ಪುಣ್ಯತಮವು ದ್ರುಮಕುಲ್ಯ ಎಂಬ ಹೆಸರಿನಿಂದ ವಿಖ್ಯಾತವೂ ಆಗಿರುವ ಪವಿತ್ರವಾದ ಪ್ರದೇಶವು ನನ್ನ ಉತ್ತರ ಭಾಗದಲ್ಲಿದೆ. ಅಭೀರ ಎಂಬ ಜಾತಿಗೆ ಸೇರಿದ ಪ್ರಮುಖರಾದ ಮನುಷ್ಯರು ಅಲ್ಲಿ ವಾಸ ಮಾಡ್ತಿದ್ದಾರೆ. ಅವರ ರೂಪ ಮತ್ತು ಕರ್ಮಗಳು ಅತ್ಯಂತ ಭಯಂಕರವಾಗಿವೆ.
ಅವರೆಲ್ಲರೂ ಸಾಮಾನ್ಯವಾಗಿ ಕಳ್ಳರೇ ಆಗಿದ್ದು ಅತ್ಯಂತ ಪಾಪಿಷ್ಠರಾಗಿರುತ್ತಾರೆ. ಅವರೆಲ್ಲರೂ ನನ್ನಲ್ಲಿರುವ ನೀರನ್ನು ಪಾನ ಮಾಡ್ತಾರೆ. ಆ ಪಾಪಕರ್ಮಿಗಳೊಡನೆ ನನ್ನ ಸಂಪರ್ಕವು ಸರ್ವಕಾಲದಲ್ಲಿಯೂ ಇರುತ್ತೆ. ಇದು ನನಗೆ ಸಹಿಸಲು ಅಸಾಧ್ಯವಾಗಿದೆ. ಅವರ ಸ್ಪರ್ಶವೇ ನನಗೆ ಬೇಡವಾಗಿದೆ. ಆದುದರಿಂದ ನೀನೀಗ ಗುರಿ ಇಟ್ಟಲ್ಪಟ್ಟಿರ್ತಕ್ಕಂಥ ಬಾಣವನ್ನು ಅವರ ಮೇಲೆ ಪ್ರಯೋಗಿಸಿ ಅದು ವ್ಯರ್ಥವಾಗದಂತೆ ಮಾಡು ಅಂತ ಹೇಳ್ತಾನೆ ಸಮುದ್ರರಾಜ. ಸಮುದ್ರರಾಜನ ಮಾತನ್ನು ಕೇಳಿ ಶ್ರೀರಾಮ ಪ್ರದೀಪ್ತವಾಗಿರ್ತಕ್ಕಂತಹ ಬಾಣವನ್ನು ಅವನು ತೋರಿಸಿದ ದಿಕ್ಕಿಗೆ ಪ್ರಯೋಗಿಸ್ತಾನೆ. ವಜ್ರಾಯುಧಕ್ಕೂ ಮತ್ತು ಸಿಡಿಲಿಗೂ ಸಮಾನವಾಗಿರ್ತಕ್ಕಂಥ ಬಾಣ ಬಿದ್ದ ಸ್ಥಳ ಮುಂದೆ ಜಗತ್ತಿನಲ್ಲಿ ಮರುಕಾಂತಾರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗುತ್ತೆ. ಬಾಣದ ಪ್ರಹಾರದಿಂದ ಅಭೀರ ಪ್ರಮುಖರ ಸಮೇತರಾಗಿ ಅಲ್ಲಿದ್ದ ಗಿಡ ಮರ ಬಳ್ಳಿಗಳ ನಾಶವಾಗಿ ಅದೊಂದು ಮರುಭೂಮಿಯಾಗಿಬಿಡುತ್ತೆ. ಶ್ರೀರಾಮ ಆ ಮರುಭೂಮಿಗೆ ಶುಭವಾಗಲಿ ಅಂತ ವರ ಕೊಡ್ತಾನೆ. ಸರಿ, ಸಮುದ್ರರಾಜ ಶ್ರೀರಾಮನಿಗೆ, ನಿನ್ನ ಸೈನ್ಯದಲ್ಲಿ ನಳನೆಂಬ ಹೆಸರಿನ ವಾನರ ನಾಯಕನು ದೇವಶಿಲ್ಪಿಯಾದ ವಿಶ್ವಕರ್ಮನ ಮಗ. ಇವನು ನನ್ನ ಮೇಲೆ ಸೇತುವೆ ನಿರ್ಮಿಸಲಿ, ಅದನ್ನು ನಾನು ಧರಿಸುತ್ತೇನೆ. ಇವನು ಕೂಡ ಶಿಲ್ಪಶಾಸ್ತ್ರದಲ್ಲಿ ತಂದೆಯಂತೆಯೇ ಅತ್ಯಂತ ಚತುರನಾಗಿದ್ದಾನೆ ಅಂತ ಹೇಳಿ ಸಮುದ್ರರಾಜ ಅದೃಶ್ಯನಾಗ್ತಾನೆ. ಆಗ ಇವರೆಲ್ಲ ಸೇತುವೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ, ವಾನರ ಸೈನ್ಯ ಎಲ್ಲ ಸೇರಿಕೊಂಡು. ಸೇತುವೆ ಕಟ್ಟಿದರು ವಾನರರು, ಸೇತುವೆ ಕಟ್ಟಿದರು. ಸೀತಾರಾಮನ ನೇತೃತ್ವದಿ ಸೇತುವೆ ಕಟ್ಟಿದರು, ಸೇತುವೆ ಕಟ್ಟಿದರು ವಾನರರು. 100 ಯೋಜನ ಲಂಕೆಯ ತನಕ ಸೇತುವೆ ಕಟ್ಟಿದರು. 100,000 ವಾನರರು ಸೇತುವೆ ಕಟ್ಟಿದರು. ದಾರಿ ಬಿಡದ ಸಮುದ್ರನ ಮೇಲೆ ಸಿಟ್ಟಾಗಿ ರಾಮನು, ಬರಿದು ಮಾಡುವೆ ನಿನ್ನನು ಎಂದು ಬಾಣವ ಹೂಡಲು ಕರ ಮುಗಿದು ಬಂದ ಸಮುದ್ರ ರಾಜನು ಪ್ರಾರ್ಥನೆ ಮಾಡಿದನು. ಪರಮ ಸೇತುವೆಯ ನನ್ನ ಮೇಲೆ ಕಟ್ಟು ನೀನೆಂದನು. ವಾನರ ಶ್ರೇಷ್ಠ ನಳನು ವಿಶ್ವಕರ್ಮನ ಪುತ್ರನು, ನಾನು ಅವನು ಕಟ್ಟಿದ ಸೇತುವೆ ಧರಿಸಿ ನಿಲ್ಲುವೆನು. ನೀನು ಕಾರುಣ್ಯದಿ ನನ್ನನ್ನು ರಕ್ಷಿಸೆಂದನು. ನಾನು ಕಟ್ಟುವ ಜಾಗವ ತೋರುವೆನೆಂದನು. ನಳ ನೀಲರ ನೇತೃತ್ವದಲ್ಲಿ ಸೇತುವೆ ಪ್ರಾರಂಭಿಸಿದರು. ತಳ ಮೇಲೆ ಮಾಡಿ ಮರಗಳ ಕಿತ್ತುತ್ತ ತಂದರು. ಹೊಳೆವ ಪರ್ವತ ಶಿಖರಗಳು ಕಿತ್ತು ತಂದಿಟ್ಟರು. ಬೆಳೆದ ಆನೆಯಂಥ ಬಂಡೆಗಳೊತ್ತು ತಂದರು. ಅಶೋಕ ತಾಳೆ ದಾಳಿಂಬೆ ಮಾವು ತೆಂಗಿನ ಮರಗಳನ್ನು ವಿಶೇಷವಾಗಿ ಕಿತ್ತು ಕಪಿಗಳು ಹಾರುತ್ತ ತಂದರು. ವಿಶಿಷ್ಟ ಬಂಡೆ ಕಲ್ಲುಗಳ ತಲೆ ಮೇಲೆ ಹೊತ್ತು ತಂದಿಟ್ಟರು. ವಿಶೇಷ ಗಾಡಿಗಳಲ್ಲಿ ಸಾಮಗ್ರಿ ಸಿದ್ಧ ಮಾಡಿದರು. ವಾನರರು ಬಂಡೆ ಮರಗಳ ಸಮುದ್ರಕ್ಕೆ ಹಾಕಿದರು. ತಾನು ಮೇಲಕ್ಕೆದ್ದ ನೀರನ್ನು ಒಳಗೆಳೆದ ಸಮುದ್ರನು. ವಾನರರಲ್ಲಿ ಕೆಲವರು ಸ್ಥಳ ಗುರುತು ಮಾಡಿದರು. ಮನ ಬಂದಂತೆ ಕುಣಿದು ನಲಿಯುತ್ತ ಸೇತುವೆ ಕಟ್ಟಿದರು. ನೇರವಾಗಿ ಕಟ್ಟಲು ಕೆಲವರು ದಾರ ಹಿಡಿದಿದ್ದರು. ಸರಿಯಾಗಿದೆಯೇ ಎಂದು ದಂಡಗಳಿಂದ ಅಳೆದರು. ಪರಿಪರಿ ಹುಲ್ಲು ಕಟ್ಟಿಗೆಯಿಂದ ಸೇತುವೆ ಕಟ್ಟುತ್ತ ನಡೆದಿದ್ದರು. ಪರಿಪೂರ್ಣ ರಾಮನ ಪ್ರೀತಿಗೆ ಪುಷ್ಪ ತುಂಬಿದ ಮರಗಳನ್ನು ಕಟ್ಟಿದ್ದರು.
ಮೊದಲನೇ ದಿನ 4 ಯೋಜನ, ಎರಡನೇ ದಿನವೂ 21, ಮೂರನೇ ದಿನ 22 ಯೋಜನ, ನಾಲ್ಕನೇ ದಿನ 27, ಐದನೇ ದಿನ 26 ಯೋಜನ, 100 ಯೋಜನ ಉದ್ದದ ಸೇತುವೆ. ಸದಮಳ ಭಕ್ತಿಲಿ ಕಟ್ಟಿದರು 10 ಯೋಜನ ಅಗಲದ ಸೇತುವೆ. ವಿಭೀಷಣ ಕಾಯುತ್ತ ನಿಂತಿದ್ದನು, ಸೂಚನೆ ನೀಡಿದನು. ನಭದಿಂದ ದೇವತೆ ಕಿನ್ನರರು ಸೇತುವೆ ನೋಡುತ್ತ ನಿಂತರು. ನಭದಲ್ಲಿರುವ ಸ್ವಾತಿ ದಾರಿಯಂತೆ ಕಂಗೊಳಿಸುತ್ತಲಿತ್ತು ಸೇತುವೆ. ಅಭಯ ನೀಡುತ್ತ ಧೈರ್ಯ ತುಂಬುವ ವಿಶೇಷವಾದ ಸೇತುವೆ. ಕಲ್ಲು ಬಂಡೆಯಂಥ ದೇಹವು ಸಂಸಾರ ಸಾಗರದಿ ಮುಳುಗುವುದು. ಇಲ್ಲಿ ರಾಮನಾಮ ಬಿತ್ತಲು ಆನಂದದಿ ತೇಲುವುದು. ಎಲ್ಲ ದುಃಖ ಸಾಗರವ ರಾಮ ಸೇತುವೆ ದಾಟಿಪುದು. ಇಲ್ಲೇ ಮುಕ್ತಿಯ ಸುಖವ ಭಕ್ತರಿಗೆ ನೀಡುವುದು. ಪಾಪ ರಾಶಿಯ ಸಮುದ್ರವ ದಾಟಿಸೋ ರಾಮನಾಮದಂತ ಈ ಸೇತುವೆ. ತಾಪತ್ರಯವೆಂಬ ಜಲರಾಶಿಯ ದಾಟಿಸೋ ಭಕ್ತಿಯಂತ ಸೇತುವೆ. ಆಪತ್ತಿನಲ್ಲಿಹ ಸತ್ಯ ರಕ್ಷಿಸಲು ರಾಮನು ಕಟ್ಟಿದ ಸೇತುವೆ. ಅಪರೋಕ್ಷದಾಯಕನು ಮಾನವನಾಗಿ ಕೊಟ್ಟ ದಿವ್ಯ ಸೇತುವೆ. ಈ ಕಥೆ ಕೇಳಿದ ಎಲ್ಲರಿಗೂ ಸನ್ಮಂಗಳವಾಗುವುದು. ಈ ಕರ್ಮಕಾಂಡದ ಸಂಸಾರ ಸಾಗರ ದಾಟೋ ಸೇತುವೆ ಕಾಣುವುದು. ಆ ಕರುಣಾಮಯಿ ಬಾಲಗೋಪಾಲ ವಿಠಲನ್ ಒಲಿಯುವನು. ಈ ಕಷ್ಟದ ಸಂಸಾರದ ಸಂಕೋಲೆಯ ಬಿಡಿಸುವನು. ಕಷ್ಟದ ಸಂಸಾರದ ಸಂಕೋಲೆಯ ಬಿಡಿಸುವನು.